ನಾ ಸುಖದಾರಿ. ಬರ್ರಿ ಇವತ್ತ ಉಳ್ಳಾಗಡ್ಡಿ ಗಣಿ ಅಥವಾ ಉಳ್ಳಾಗಡ್ಡಿ ತಪ್ಲದ ಪಲ್ಯ ಮಾಡೋಣಂತ. ಅದಕ್ಕೆ ಮುಂಚೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ. ಆಮೇಲೆ ಅದ್ರ ಒಳಗೆ ಸಾಸ್ವಿ ಆಮೇಲೆ ಜೀರಿಗೆ ಹಾಕ್ಕೋಬೇಕ್ರಿ. ಅದು ಸ್ವಲ್ಪ ಚಟಪಟ ಅನ್ನೋ ತನಕ ನಿಂದಿರ್ಬೇಕ್ರಿ. ಅದು ಒಂದ್ಸತಿ ಚಟಪಟ ಅಂದ್ಕೂಳೆ ಅದ್ರ ಒಳಗೆ ಒಂದು ಸ್ವಲ್ಪ ಕರ್ಬೇವಿನ ಎಲೆ ಹಾಕ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಕೈ ಆಡ್ಸ್ಕೋಬೇಕ್ರಿ. ಅದಾದ್ಮೇಲೆ ಅದ್ರ ಒಳಗೆ ಹೆಚ್ಕೊಂಡು ಇಟ್ಕೊಂಡಿರೋದ ಉಳ್ಳಾಗಡ್ಡಿ ಸೊಪ್ಪು ಹಾಕ್ಬೇಕ್ರಿ. ಆಮೇಲೆ ಅದನ್ನ ಮತ್ತೆ ಚಲೋತ್ನಾಗಿ ಕೈ ಆಡ್ಸ್ಕೋಬೇಕ್ರಿ. ಅದು ಕೈ ಆಡ್ಸ್ಕೊಂಡು ಆದ್ಕೂಳೆ ಅದ್ರ ಒಳಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 5 ರಿಂದ 6 ನಿಮಿಷ ತನಕ ಅದನ್ನು ಮುಚ್ಚಿಟ್ಕೋಬೇಕ್ರಿ. ಅಂದ್ರೆ ಅವ ಚಲೋತ್ನಾಗಿ ಒಂದು ಸ್ವಲ್ಪ ಬೇಯ್ಕೋತಾವ. ಆಮೇಲೆ ಉಳ್ಳಾಗಡ್ಡಿದ ಹಸಿ ಕಾಕನು ಕಡಿಮೆ ಆಗ್ತದ್ರಿ. ಉಳ್ಳಾಗಡ್ಡಿ ಸೊಪ್ಪು ಬೇಯ್ಕೊಂಡ್ಕೂಳೆ ಎಷ್ಟು ಚಂದ ಸಾಫ್ಟ್ ಆಗ್ತದೆ ನೋಡ್ರಿ. ಅದು ಸಾಫ್ಟ್ ಆತಂತಂದ್ರೆ ಅದ್ರ ಒಳಗೆ ಒಂದು 2 ಸ್ಪೂನಿನಷ್ಟು ಹುಣಸೆಹಣ್ಣು ನೀರು ಹಾಕ್ಬೇಕ್ರಿ. ಆಮೇಲೆ ಟೇಸ್ಟ್ ಪ್ರಕಾರ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಅದ್ರ ಒಳಗೆ 1 ಸ್ಪೂನ್ ಖಾರ ಪುಡಿ ಹಾಕ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಮಸಾಲ ಪುಡಿ ಹಾಕ್ಬೇಕ್ರಿ. ಆಮೇಲೆ ಸ್ವಲ್ಪ ಸೀಮದ್ರ ಬರಲಿಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಭಾಳ ಬೆಲ್ಲ ಹಾಕಬಾರ್ದ್ರಿ, ಇಲ್ಲಾಂದ್ರೆ ಶಿಪ್ಡಿ ಆಗ್ತದೆ. ಅಂದ್ರೆ ಸಿಹಿ ಉಪ್ಪು ಖಾರ ಹುಳಿ ಎಲ್ಲ ಫ್ಲೇವರ್ ಬ್ಯಾಲೆನ್ಸ್ ಆಗ್ತದ್ರಿ. ಅದಾದಮೇಲೆ ಅದನ್ನೆಲ್ಲ ಕೂಡಿ ಚಲೋತ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನೆಲ್ಲ ಮತ್ತು ಚಲೋತ್ನಾಗ ಮಿಕ್ಸ್ ಆಗಿ ಅದು ಸ್ವಲ್ಪ ಮಸಾಲೆಗಳನ್ನು ಸ್ವಲ್ಪ ಬೇಯ್ಕೋಬೇಕಂಥೇಳಿ ಮತ್ತೊಂದು 2 ನಿಮಿಷ ಮುಚ್ಚಿಡ್ಬೇಕ್ರಿ. ಅದಾದಮೇಲೆ ನಮ್ಮ ಪಲ್ಯ ಸ್ವಲ್ಪ ಡ್ರೈ ಆಗ್ಬೇಕಂತ ಹೇಳಿ ಅದ್ರ ಒಳಗೆ 1 ಸ್ಪೂನಿನಷ್ಟು ಕಡ್ಲೆ ಹಿಟ್ಟು ಉದುರಿಸ್ಬೇಕ್ರಿ ಅದ್ರ ಮೇಲೆ. ಆಮೇಲೆ ಮತ್ತೊಂದು ಸರ್ತಿ ಚಲೋತ್ನಾಗ ಕೈಯಾಡ್ಸ್ಕೊಂಡ್ರೆ ನಮ್ಮ ಚಲೋ ಉಳ್ಳಾಗಡ್ಡಿ ತಪ್ಲದ ಪಲ್ಯ ರೆಡಿ ಅದ ರೀ. ನೀವು ಇದನ್ನು ಬಿಸಿ ಬಿಸಿ ಭಕ್ರಿ ತುಪ್ಪ ಜೊತೆ ಮಸ್ತಾಗಿ ಎಂಜಾಯ್ ಮಾಡ್ಬೋದ್ರಿ. ನಮ್ಮ ಮನೆಯೊಳಗಂತೂ ರಾತ್ರಿ ಅಥವಾ ಸಂಡೇಸ್ ಇಂಥವೆಲ್ಲ ಮಾಡಿರ್ತಾರೆ. ನಿಮಗೇನಾರು ಈ ರೆಸಿಪಿ ಸೇರಿತ್ತಂದ್ರೆ ನೀವು ಇದನ್ನು ಟ್ರೈ ಮಾಡಿರಿ. ಆಮೇಲೆ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಾಗಿತ್ತು ಅಂತ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.